ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4 ಸಂಚಿಕೆ 26 ಅಕ್ಟೋಬರ್ 6, 2020. ಸಂಶೋಧನೆ ಸ್ವಾರಸ್ಯ. ಬೆಕ್ಕಿನ ಅಣಕಾಟ. ಕೆಲವಂ ಬಲ್ಲವರಿದಂ ಕಲ್ತುಂ ಕೆಲವಂ ಶಾಸ್ತ್ರಗಳಂ ಕೇಳುತ್ತುಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತುಂ ಕೆಲವಂ ಸಜ್ಜನ ಸಂಗದಿಂದಲರಿಯಲ್ ಸರ್ವಜ್ಞನಪ್ಪಂ ನರಂ ಪಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರರ. ಕವಿ ಶ್ರೀ ಚನ್ನ ಸೋಮೇಶ್ವರರು ಹೀಗೆ ಕಲಿಯುವ ಬಗೆಗಳನ್ನು ತಿಳಿಸಿದ್ದಾರೆ. ಇದು ಮನುಷ್ಯ ಕಲಿಯುವ ಬಗೆ. ಪ್ರಾಣಿಗಳಲ್ಲಿಯೂ ಹೀಗೆ ಬಲ್ಲವರಿಂದ ಮಾಳ್ಪವರನ್ನು ಕಂಡು ಇಲ್ಲವೇ ಸುಜ್ಞಾನದಿಂದಲೇ ಕಲಿಯುವ ಸಾಮರ್ಥ್ಯವಿದೆಯೇ? ಅಲ್ಲಿ ನೋಡುಬೇಕು, ಮಿಯಾವ್ ಮಿಯಾವ್. ಅದೋ ಹಸು, ಅಂಬಾ ಅಂಬಾ. ಬಾ, ಇದು ನಾಯಿ, ಬೌ ಬೌ. ಹೀಗೆ ಊಟ ಮಾಡಲು ಹಠ ಹಿಡಿಯುವ ಮಕ್ಕಳಿಗೆ ಸಮಾಧಾನ ಮಾಡಿ ಅಭ್ಯಾಸ ಇದೆಯಲ್ಲ. ಬೆಕ್ಕನ್ನೋ ನಾಯಿಯನ್ನೋ ನಾವು ಹೀಗೆ ಅಣಕಿಸುವಾಗ ಮಕ್ಕಳು ನಮ್ಮನ್ನು ದಿಟ್ಟಿಸಿ ನೋಡುವುದನ್ನು ನೀವು ಗಮನಿಸಿರಬೇಕು. ಮಕ್ಕಳು ಹೀಗೆ ನಾವು ಮಾಡಿದ್ದನ್ನ ನೋಡಿಯೇ ಹಲವು ವಿಷಯಗಳನ್ನು ಕಲಿತುಕೊಳ್ಳುತ್ತವೆ. ಅಪ್ಪನಂತೆ ಮಗ, ಅಮ್ಮನಂತೆ ಮಗಳು ಎನ್ನುವುದು ಕೇವಲ ಅನುವಂಶೀಯವಾಗಿ ಬರುವ ಮೂಗು, ಕಣ್ಣು, ಕೂದಲುಗಳ ಸ್ವರೂಪವನ್ನು ಕುರಿತಷ್ಟೇ ಅಲ್ಲ. ಅಪ್ಪ ಅಮ್ಮನ ನಡವಳಿಕೆಗಳನ್ನು ಮಕ್ಕಳು ಬಲು ಸರಾಗವಾಗಿ ಅನುಕರಿಸುತ್ತವೆ, ಅಣಕವಾಡುತ್ತವೆ. ಸಣ್ಣವರಿದ್ದಾಗ ಈ ಅನುಕರಣೆ ಮುದ್ದು ಎನಿಸಿದರೂ ದೊಡ್ಡವರಾದವರು ಮಾಡಿದಾಗ ಒಂದು ಅಣಕವೆನ್ನಿಸಿ ಕೋಪ ಬರಬಹುದು, ಅಥವಾ ತಮಾಷೆ ಎನಿಸಿ ನಗು ಬರಬಹುದು. ಆದರೆ ಈ ಅಣಕವಾಡುವುದು ಇದೆಯಲ್ಲ, ವಿಜ್ಞಾನಿಗಳ ಪ್ರಕಾರ ಇದು ಸಮಾಜ ಜೀವಿಗೆ ಬಲು ಅಗತ್ಯವಾದ ಒಂದು ನಡವಳಿಕೆ. ಬಹುತೇಕ ಒಟ್ಟಾಗಿ ವಾಸಿಸುವ ಎಲ್ಲ ಸಮಾಜ ಜೀವಿಗಳಲ್ಲಿಯೂ ಇದು ಇದೆ. ಆದರೆ ಮನುಷ್ಯನಲ್ಲಿ ಇದು ಬಲು ಎದ್ದು ತೋರುವ ಗುಣ. ಇಂತಹ ಗುಣ ಬೆಕ್ಕಿಗೂ ಇದೆಯಂತೆ. ಅಂದರೆ ನಾವು ಹೇಗೆ ಬೆಕ್ಕನ್ನು ಅಣಕಿಸುತ್ತೇವೆಯೋ ಹಾಗೆಯೇ ಬೆಕ್ಕು ನಮ್ಮನ್ನು ಅಣಕಿಸಬಲ್ಲದು ಎನ್ನುವ ಸ್ವಾರಸ್ಯಕರವಾದ ಸುದ್ದಿಯನ್ನು ಮೊನ್ನೆ ಅನಿಮಲ್ ಕಾಗ್ನಿಷನ್ ಪತ್ರಿಕೆ ಪ್ರಕಟಿಸಿದೆ. ಹಂಗರಿಯ ಬುದಾಪೆಸ್ಟ್ನಲ್ಲಿರುವ ಅತ್ವೇಶ್ ಲೋಯಾಂಡ್ ವಿಶ್ವವಿದ್ಯಾನಿಲಯದ ನಡವಳಿಕೆ ವಿಜ್ಞಾನಿ ಕ್ಲಾಡಿಯಾ ಫ್ಲೂಗಾಜಾ ಹೀಗೊಂದು ಶೋಧ ಮಾಡಿದ್ದಾರೆ. ಅದುವು ಆಕಸ್ಮಿಕವಾಗಿದೆಯಂತೆ. ಬೆಕ್ಕಿಗೆ ನಾವು ಏನು ಮಾಡುತ್ತೇವೆಯೋ ಅದನ್ನು ಅನುಕರಿಸುವಂತೆ ಕಲಿಸುವುದು ಸಾಧ್ಯ ಎಂದು ಇವರು ತೋರಿಸಿದ್ದಾರೆ. ಅಣಕ ಎನ್ನುವುದು ಗ್ರಹಿಕೆ ಮತ್ತು ಕಲಿಕೆಯ ಒಂದು ಅವಶ್ಯಕ ಅಂಗ. ಅಣಕವಿಲ್ಲದೆ ಕಲಿಕೆಯಿಲ್ಲ ಎನ್ನುವುದು ಬಹುಶಃ ಎಲ್ಲರಿಗೂ ಗೊತ್ತು. ಬಾಲ್ಯದ ಆಟಗಳಲ್ಲಿ ಹಲವಾರು ನಡವಳಿಕೆಗಳು ಅಣಕ ರೂಪದಲ್ಲಿಯೇ ಇರುವುದು ಇದೇ ಕಾರಣಕ್ಕೆ ಎನ್ನುವುದು ಜೀವವಿಜ್ಞಾನಿಗಳ ತರ್ಕ. ನಡವಳಿಕೆಗಳಲ್ಲಿ 2 ವಿಧಗಳಿವೆ. ಮೊದಲನೆಯದು ಸಹಜವಾಗಿ ಅನುವಂಶೀಯವಾಗಿ ಬರುವಂಥವು. ನಿರ್ದಿಷ್ಟ ಸೂಚನೆ ಕಂಡ ಕೂಡಲೇ ಈ ಚಟುವಟಿಕೆಗಳು ತಾನೇ ತಾನಾಗಿ ಆಗಿಬಿಡುತ್ತದೆ. ಉದಾಹರಣೆಗೆ ಚಿಟ್ಟೆಗಳ ಹಾರಾಟ. ಚಿಟ್ಟೆಗಳಿಗೆ ನಮಗಿರುವಂತೆ ಶಾಲೆಗಳಿಲ್ಲ, ಮನೆಯೇ ಮೊದಲ ಶಾಲೆಯೂ ಅಲ್ಲ. ಏಕೆಂದರೆ ಅವುಗಳು ಗೂಡು ಒಡೆಯುವ ಮುನ್ನವೇ ಅದರ ಅಮ್ಮ ಎಲ್ಲೋ ಹೋಗಿಬಿಟ್ಟಿರುತ್ತದೆ. ವಾಸ್ತವವಾಗಿ ಕೀಟಗಳು ಮೊಟ್ಟೆಯೊಳಗೆ ತಮ್ಮ ಮರಿಗಳು ಕಂಬಳಿ ಹುಳುವಾಗಿ ಬೆಳೆಯಲು ಬೇಕಾದಷ್ಟು ಆಹಾರವನ್ನು ವ್ಯವಸ್ಥೆ ಮಾಡಿ ಮೊಟ್ಟೆ ಒಡೆದು ಹೊರಬಂದ ಕಂಬಳಿ ಹುಳುವಿಗೆ ಆಹಾರವಾಗುವಂತಹ ಗಿಡವೋ ಕೀಟದ್ದೋ ಬಳಿಯಲ್ಲಿ ಮೊಟ್ಟೆ ಇಟ್ಟು ಹೋಗಿಬಿಡುತ್ತವೆ. ಮೊಟ್ಟೆಯೊಡೆದು ಬಂದ ಕಂಬಳಿ ಹುಳು ಅನಂತರ ತನ್ನಂತಾನೆ ಬೆಳೆಯಬೇಕು. ಈ ಹುಳವು ಗೂಡು ಕಟ್ಟಿ ಚಿಟ್ಟೆಯಾಗುವ ಸಮಯದಲ್ಲಿ ನೆರವಿಗೆ ಯಾರೂ ಇರುವುದಿಲ್ಲ. ಹೀಗಾಗಿ ಗೂಡೊಡೆದು ಬಂದ ಚಿಟ್ಟೆಗೆ ಹಾರುವುದು ಸಹಜವಾಗಿ ಹುಟ್ಟಿನಿಂದಲೇ ಬಂದ ಕಲೆ.
ಹಾಗೆಯೇ ಯಾವ ಹೂವಿನಿಂದ ಮಕರಂದ ಹೀರಬೇಕು, ಯಾವ ಕೀಟದ ಮೇಲೆ ಮೊಟ್ಟೆ ಇಡಬೇಕು ಎನ್ನುವುದು ಹುಟ್ಟಿನಿಂದ ಬಂದ ಗುಣ. ಇಂಥವನ್ನು ಪ್ರಾಣಿ ವಿಜ್ಞಾನಿಗಳು ಇನ್ಸ್ಟಿಂಕ್ಟ್ ಅಥವಾ ಹುಟ್ಟ ನಡವಳಿಕೆ ಎನ್ನುತ್ತಾರೆ. ಇವಕ್ಕೆ ಆಯಾ ಜೀವಿಗಳಲ್ಲಿ ಇರುವ ಜೀನ್ಗಳು ಕಾರಣ. ಇಂತಹ ನಡವಳಿಕೆಗಳನ್ನು ಹಾವು, ಹಲ್ಲಿ, ಮೀನುಗಳಲ್ಲಿಯೂ ನಾವು ನೋಡಬಹುದು. ಇದೊಂದು ರೀತಿ ಸುಜ್ಞಾನದ ಕಲಿಕೆ. ಇನ್ನೊಂದು ಬಗೆಯ ನಡವಳಿಕೆ ಇದೆ, ಅದು ಕಲಿಯುವಂಥದ್ದು. ಕೆಲವಂ ಬಲ್ಲವರಿಂದ ಕೆಲವಂ ಮಾಳ್ತು ಎನ್ನುತ್ತಾರಲ್ಲ ಅದು. ಪಾಪ, ಪ್ರಾಣಿಗಳಿಗೆ ಕೆಲವಂ ಶಾಸ್ತ್ರಗಳಂ ಕೇಳುತ್ತುಂ ಎನ್ನಲು ಅಕ್ಷರ ಜ್ಞಾನ ಇಲ್ಲವಲ್ಲ. ಬಹುತೇಕ ಪ್ರಾಣಿಗಳು ಕಲಿಯುವುದು ಕೆಲವಂ ಮಾಳ್ತು, ಅಂದರೆ ಮಾಡಿ ನೋಡಿ ತಪ್ಪನ್ನು ತಿದ್ದಿಕೊಂಡು ಕಲಿಯುತ್ತವೆ. ಬೇರೆಯವರನ್ನು ನೋಡಿ ಅವರ ತಪ್ಪು ಒಪ್ಪುಗಳಿಂದ ಪಾಠ ಕಲಿಯುವ ಸಾಮರ್ಥ್ಯ ಇರುವುದು ಕೆಲವೇ ಪ್ರಾಣಿಗಳಿಗೆ ಎಂದು ನಂಬಲಾಗಿದೆ. ಆ ಪ್ರಾಣಿಗಳ ಮಿದುಳೆಷ್ಟು ವಿಕಾಸವಾಗಿವೆ, ಅವು ಎಷ್ಟರ ಮಟ್ಟಿಗೆ ಸಮಾಜ ಜೀವಿಗಳು ಎನ್ನುವುದು ಈ ಸಾಮರ್ಥ್ಯವನ್ನು ನಿರ್ಧರಿಸುತ್ತವೆಯಂತೆ. ಅಥವಾ ಅದು ಹೀಗೂ ಇರಬಹುದು, ಆ ಜೀವಿಗಳು ಎಷ್ಟರ ಮಟ್ಟಿಗೆ ಸಮಾಜ ಜೀವಿಗಳು ಎನ್ನುವುದೇ ಈ ರೀತಿಯ ನಡವಳಿಕೆ ವಿಕಾಸವಾಗಲು ಕಾರಣವಿರಬಹುದು. ಅಣಕವಾಡುವುದು ಬಲು ಮುಖ್ಯ. ಮುಂದೆಂದೋ ಯಾವುದೋ ಸಂದರ್ಭದಲ್ಲಿ ಬಳಕೆಗೆ ಬರಬಹುದಾದಂತಹ ಚಟುವಟಿಕೆಗಳನ್ನು ಬಾಲ್ಯದಲ್ಲಿ ಆಟಗಳು ಹಾಗೂ ಅಣಕಗಳ ಮೂಲಕ ಕಲಿಯುವುದು ಜೀವಿಗಳ ಉಳಿವಿಗೆ ಬಲು ಅವಶ್ಯಕ ಎನ್ನುತ್ತಾರೆ ಜೀವವಿಜ್ಞಾನಿಗಳು. ಪ್ರಾಣಿಗಳ ಚಟುವಟಿಕೆಗಳು ಬಲು ಸಂಕೀರ್ಣವಾದಷ್ಟು ಇಂತಹ ಕಲಿಕೆಯ ಅವಧಿಯೂ ದೀರ್ಘವಾಗಿರುತ್ತದೆ. ಹಲವಾರು ಪ್ರಾಣಿಗಳಲ್ಲಿ ಹೀಗೆ ಸಾಮಾಜಿಕವಾಗಿ ಅಣಕವಾಡುವ ಸಾಮರ್ಥ್ಯವಿದೆ ಎನ್ನುವುದು ತಿಳಿದಿದೆ. ಇಲಿಗಳು, ಒರಾಂಗುಟಾನ್ ಹಾಗೂ ಇತರೆ ಮಂಗಗಳು, ಚಿಂಪಾಂಜಿ, ನಾಯಿಗಳಲ್ಲಿಯೂ ಇದನ್ನು ಅಧ್ಯಯನ ಮಾಡಲಾಗಿದೆ. ಆದರೆ ಮನುಷ್ಯನಿಗೆ ಬಲು ನಿಕಟವಾಗಿ ಬೆಳೆಯುವ ಬೆಕ್ಕಿನಲ್ಲಿ ಈ ಬಗ್ಗೆ ಯಾವುದೇ ಅಧ್ಯಯನಗಳು ನಡೆದಿರಲಿಲ್ಲ. ಇದೇ ಮೊದಲ ಬಾರಿಗೆ ಬೆಕ್ಕುಗಳು ಕೂಡ ಅಣಕವಾಡುವ ಮೂಲಕ ಕಲಿಯಬಲ್ಲವು ಎಂದು ಕ್ಲಾಡಿಯಾ ಫ್ಲುಗೋಜಾ ನಿರೂಪಿಸಿದ್ದಾರೆ. ಬೆಕ್ಕುಗಳಿಗೂ ನಾಯಿಗಳಿಗೂ ಒಂದು ಮೂಲ ವ್ಯತ್ಯಾಸವಿದೆ. ಬೆಕ್ಕುಗಳು ಬಹುತೇಕ ಏಕಾಂಗಿಯಾಗಿ ಬೆಳೆಯುವ ಪ್ರಾಣಿಗಳು. ತಾಯಿ 4-5 ಮರಿಗಳನ್ನು ಹೆತ್ತು ಅವು ಬೆಳೆಯುವವರಿಗಷ್ಟೇ ಜೊತೆಯಲ್ಲಿರುತ್ತವೆ. ಅನಂತರ ತಮ್ಮ ಪಾಡಿಗೆ ಅವು ಹೊರಟು ಹೋಗುತ್ತದೆ. ಆದರೆ ನಾಯಿಗಳು ಹಾಗಲ್ಲ. ಅವು ಹಿಂಡುಗಟ್ಟಿಕೊಂಡು ಬೇಟೆಯಾಡುತ್ತವೆ, ಹಿಂಡುಗಟ್ಟಿ ಆಟವನ್ನೂ ಆಡುತ್ತವೆ. ಇವುಗಳ ಸಂಬಂಧಿಗಳಾದ ತೋಳ, ನರಿ, ಕತ್ತೆ, ಕಿರುಬಗಳು ಇದೇ ರೀತಿಯ ಹಿಂಡುಗಟ್ಟಿ ಬದುಕುವಂತಹವು. ಆದರೆ ಬೆಕ್ಕಿನ ಸಂಬಂಧಿಗಳಾದ ಹುಲಿ, ಚಿರತೆಗಳು ಬಹುತೇಕ ಏಕಾಂಗಿಗಳು. ಸಿಂಹವಷ್ಟೇ ಹಿಂಡುಗಟ್ಟಿ ಬದುಕುತ್ತದೆ. ಹೀಗಾಗಿ ಬೆಕ್ಕುಗಳು ಅಣಕವಾಡಿ ಕಲಿಯಲಾರವು ಎನ್ನುವ ಅಂದಾಜಿತ್ತು. ಈ ಹಿಂದಿನ ಅಧ್ಯಯನಗಳಲ್ಲಿ ಇವು ಕೇವಲ ಆಹಾರವನ್ನು ಸಂಪಾದಿಸುವ ಮಟ್ಟಿಗೆ ಮಾತ್ರವಷ್ಟೇ ಬೇರೆ ಬೆಕ್ಕುಗಳನ್ನು ನೋಡಿ ಕಲಿಯುತ್ತವೆ ಎನ್ನುವುದು ತಿಳಿದಿತ್ತು. ಉದಾಹರಣೆಗೆ, ಗೂಡಿನಲ್ಲಿ ಬಂಧಿಯಾಗಿರುವ ತಾಯಿ ಬೆಕ್ಕು ಆಹಾರ ಹೇಗೆ ಪಡೆದುಕೊಳ್ಳುತ್ತದೆಯೋ ಅದೇ ರೀತಿಯಲ್ಲಿ ಅದರ ಮರಿಗಳು ಪಡೆದುಕೊಳ್ಳುತ್ತಿದ್ದವು. ತಾಯಿ ಏನಾದರೂ ಕೀಲಿ ಒತ್ತಿ ಆಹಾರವನ್ನು ಪಡೆದರೆ ಇವು ಕೂಡ ಹಾಗೆಯೇ ಮಾಡುತ್ತಿದ್ದವು. ಆದರೆ ಇದರ ಹೊರತಾಗಿ ಅವು ಅಮ್ಮನಿಂದ ಬೇರೇನನ್ನೂ ನೋಡಿ ಕಲಿಯುತ್ತಿರಲಿಲ್ಲ. ಆದ್ದರಿಂದ ಬೆಕ್ಕು ಹೀಗೆ ಅಣಕ ಕಲೆಯಲ್ಲಿ ಅರೆ ಜ್ಞಾನಿ ಎಂದಷ್ಟೇ ಭಾವಿಸಲಾಗಿತ್ತು. ಕ್ಲಾಡಿಯಾ ಫ್ಲುಗೋಜಾ ಕೂಡ ಹೀಗೆಯೇ ಭಾವಿಸಿದ್ದರು. ಹೀಗಾಗಿ ಈಕೆ ತನ್ನ ಅಧ್ಯಯನಗಳಿಗೆ ನಾಯಿಗಳನ್ನೇ ಬಳಸುತ್ತಿದ್ದರು. ಕಳೆದ 10 ವರ್ಷಗಳಿಂದ ನಾಯಿಗಳು ಅಣಕಿಸುವ ಮೂಲಕ ಪಾಠ ಕಲಿಯುತ್ತವೆಯೋ ಎಂದು ಇವರು ಪ್ರಯೋಗಗಳನ್ನು ನಡೆಸುತ್ತಿದ್ದು, ನಾಯಿಗಳಿಗೆ ಅಣಕವಾಡುವುದನ್ನು ಕಲಿಸುವುದು ಸುಲಭ. ಉದಾಹರಣೆಗೆ, ಅದಕ್ಕೆ ಚೆಂಡು ಕಚ್ಚಲು ಹೇಳಬೇಕು ಎಂದುಕೊಳ್ಳಿ. ಆಗ ನಾಯಿಯ ಮುಂದೆ ಚೆಂಡನ್ನು ಕಚ್ಚುತ್ತಾ ಹೀಗೆ ಮಾಡು ಎಂದು ಹೇಳುತ್ತಾ ಕಲಿಸಬೇಕು. ನಾಯಿಯು ಅದನ್ನು ಮಾಡಲು ಆರಂಭಿಸುತ್ತದೆ. ಇದೇ ರೀತಿಯಲ್ಲಿ ಹೀಗೆ ಮಾಡು ಎಂದು ಹೇಳುತ್ತಲೇ ಬೇರೆ ಚಲನೆಗಳನ್ನು ಕಲಿಸಬಹುದು.
ಒಂದೇ ಪದದ ಜೊತೆಗೆ ಹಲವು ಚಲನೆಗಳನ್ನು ಕಲಿತ ನಾಯಿ ಹೀಗೆ ಮಾಡು ಎನ್ನುವ ಪದ ಕೇಳಿದಾಗ ಒಡೆಯ ಮಾಡುವುದನ್ನೇ ಅನುಕರಿಸಬೇಕು ಎಂದು ಕಲಿಯುತ್ತದೆ. ಅನಂತರ ಅದಕ್ಕೆ ಹೊಸದಾಗಿ ಕಲಿಸಬೇಕಿಲ್ಲ. ಅದರ ಎದುರಿಗೆ ಹೀಗೆ ಮಾಡು ಎಂದು ಹೇಳಿ ಏನು ಮಾಡುವೆವೋ ಅದನ್ನು ಅದು ಅನುಕರಿಸುತ್ತದೆ. ಬೆಕ್ಕುಗಳು ಈ ರೀತಿಯಲ್ಲಿ ಹೇಗೆ ಕಲಿಯುತ್ತವೆ ಎನ್ನುವುದರ ಬಗ್ಗೆ ಕ್ಲಾಡಿಯಾಗೆ ಕುತೂಹಲವಿತ್ತು. ಇದಕ್ಕಾಗಿ ಇವರು ಯಬಿಯುಸಾ ಎನ್ನುವ ಜಪಾನಿ ಬೆಕ್ಕಿನ ಮೇಲೆ ಪ್ರಯೋಗಗಳನ್ನು ನಡೆಸಿದ್ದಾರೆ. ಈ ಬೆಕ್ಕೆ ಏಕೆ ಎಂದರೆ ಇದರ ಒಡತಿ ಒಬ್ಬ ನಾಯಿ ತರಬೇತುಗಾರ್ತಿ. ಹೀಗಾಗಿ ಈಕೆ ಆ ಬೆಕ್ಕಿಗೂ ಹೀಗೆ ಮಾಡು ಎಂದರೇನೆಂದು ಕಲಿಸಿದ್ದರು. ಈ ಅನುಕೂಲವನ್ನು ಬಳಸಿಕೊಂಡು ಕ್ಲಾಡಿಯಾ ಒಂದು ಪರೀಕ್ಷೆ ನಡೆಸಿದರು. ಈಗಾಗಲೇ ಕಲಿತಿರುವ ಚಲನೆಗಳಲ್ಲೇ ತುಸು ವ್ಯತ್ಯಾಸ ಮಾಡಿ ಆದೇಶಿಸಿದರೆ ಆ ಬೆಕ್ಕು ಅದನ್ನು ಅರ್ಥ ಮಾಡಿಕೊಂಡು ಅಣುಕಿಸಬಹುದೇ? ಇದೇ ಪರೀಕ್ಷೆ. ಇದಕ್ಕಾಗಿ ಇವರು ಬೆಕ್ಕಿಗೆ ಹಲವು ಹೊಸ ಚಲನೆಗಳನ್ನು ಅಣಕಿಸಲು ಕಲಿಸಿದರು. ಒಡತಿಯಂತೆಯೇ ಗಿರ್ರನೆ ತಿರುಗುವುದು, ತುದಿಗಾಲಲ್ಲಿ ನಿಂತು ಮುಂಗಾಲು ಮೇಲೆತ್ತುವುದು, ರಬ್ಬರ್ ದಾರವನ್ನು ಕಚ್ಚುವುದನ್ನು ಹಾಗೂ ಡಬ್ಬದ ಮುಚ್ಚಳವನ್ನು ಮುಂದೆ ಜಾರಿಸಿ ತೆಗೆಯುವುದನ್ನು ಕಲಿಸಿದರು. ಇವೆಲ್ಲವನ್ನು ಹೀಗೆ ಮಾಡು ಎಂದು ಹೇಳಿ ಮಾಡಿ ತೋರಿಸಿದಾಗ ಬೆಕ್ಕು ಹಾಗೆಯೇ ಮಾಡುತ್ತಿತ್ತು. ಈ ರೀತಿ ತರಬೇತಿಯಾದ ಮೇಲೆ ಒಂದು ದಿನ ಈ ಚಲನೆಗಳಲ್ಲಿಯೇ ತುಸು ಬದಲಾವಣೆ ಮಾಡಿ ಹೀಗೆ ಮಾಡು ಎಂದು ಆದೇಶಿಸಿದರು. ಉದಾಹರಣೆಗೆ ಡಬ್ಬಿಯ ಮುಚ್ಚಳವನ್ನು ಮುಂದಕ್ಕೆ ಎಳೆಯುವ ಬದಲಿಗೆ ಬದಿಗೆ ತಳ್ಳಿ ತೆಗೆಯುವುದನ್ನು ತೋರಿಸಿದರು. ಹಾಗೆಯೇ ಪುಸ್ತಕವೊಂದರ ಮೇಲೆ ಕೈಯಿಟ್ಟು ಹೀಗೆ ಮಾಡು ಎಂದರು. ಈ ಎರಡು ಚಲನೆಗಳನ್ನು ಬೆಕ್ಕು ಕಲಿತಿಲ್ಲವಾದರೂ ಆದೇಶ ಕೇಳಿದ ಕೂಡಲೇ ಅದೇ ರೀತಿಯಲ್ಲಿ ಪುಸ್ತಕದ ಮೇಲೆ ಮುಂಗೈ ಇಟ್ಟಿತು ಮತ್ತು ಡಬ್ಬಿಯ ಮುಚ್ಚಳವನ್ನು ಬದಿಗೆ ದೂಡಿ ಅದನ್ನು ತೆಗೆದಿತ್ತು. ಒಮ್ಮೆಯಲ್ಲ, ಹಲವಾರು ಬಾರಿ ಹೀಗೆ ಇದು ಮಾಡಿ ತೋರಿಸಿತು. ಅಂದರೆ ಇದು ಹೊಸದೊಂದು ಚಲನೆಯನ್ನು ಅಣಕಿಸಲು ಕಲಿತಿತ್ತು. ಕೇವಲ ಆದೇಶವನ್ನು ಕೇಳಿಯೇ ಅದನ್ನು ಕಲಿತಿತ್ತು. ಒಂಟಿ ಜೀವಿಯಾದ ಬೆಕ್ಕಿಗೂ ಹೀಗೆ ಅಣಕ ಕಲೆ ಗೊತ್ತಿದೆ ಎನ್ನುವುದು ವಿಶೇಷವಾದ ಮಾತು. ಅಂದರೆ ಈ ಸಾಮರ್ಥ್ಯ ಬಹುತೇಕ ಪ್ರಾಣಿಗಳಲ್ಲಿ ಇದ್ದರೂ ಸಮಾಜ ಜೀವಿಗಳಲ್ಲಿ ಮಾತ್ರ ತುಸು ಸ್ಪಷ್ಟವಾಗಿ ಗೋಚರಿಸುತ್ತದೆ ಎನ್ನಬಹುದು. ಅರ್ಥಾತ್ ಇದು ಬಲು ಮೂಲಭೂತವಾದ ಪ್ರಾಣಿ ನಡವಳಿಕೆ ಇರಬಹುದು. ಅದೇನೇ ಇರಲಿ, ಇಂಗ್ಲಿಷಿನಲ್ಲಿ ಮತ್ತೊಬ್ಬರಂತೆಯೇ ನಡೆದುಕೊಳ್ಳುವುದನ್ನು ಕಾಪಿ ಕ್ಯಾಟ್ ನಡವಳಿಕೆ ಎನ್ನುತ್ತಾರೆ. ಬಹುಶಃ ಇದು ಬೆಕ್ಕಿಗೂ ಗೊತ್ತಿದೆಯೋ? ಇದು ಇಂದಿನ ಸಂಶೋಧನೆ ಸ್ವಾರಸ್ಯ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ನವ್ಯಶ್ರೀ, ಬೆಂಗಳೂರು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.